ವಿದ್ಯಾರ್ಥಿಗಳೇ, ನಿಮ್ಮ ಪಾರ್ಥ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು 10ನೇ ತರಗತಿಯ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಆ ಒಂದು ಟಾಪಿಕ್ನ ಹೆಸರು ಆಮ್ಲ, ಇಂಗ್ಲೀಷಲ್ಲಿ ಆ್ಯಸಿಡ್ ಅಂತ ಕರಿತೀವಿ, ಪ್ರತ್ಯಾಮ್ಲ ಮತ್ತು ಲವಣಗಳು ಚಾಪ್ಟರ್. ಓಕೆ, ತುಂಬ ಇಂಪಾರ್ಟೆಂಟ್ ಚಾಪ್ಟರು, ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಕೂಡ ಹೌದು. ಆಮ್ಲಕ್ಕೆ ನಾವು ಇಂಗ್ಲೀಷಲ್ಲಿ ಆ್ಯಸಿಡ್ಸ್ ಅಂತ ಕರಿತೀವಿ, ಪ್ರತ್ಯಾಮ್ಲಕ್ಕೆ ಬೇಸಸ್ ಅಂತ ಕರಿತೀವಿ, ಲವಣಗಳಿಗೆ ಸಾಲ್ಟ್ಸ್ ಅಂತ ಕರಿತೀವಿ. ಹಂಗಾದರೆ ಆಮ್ಲ ಅಂದರೆ ಏನು? ಓಕೆ, ಆಮ್ಲ ಅಂದರೆ ಅದು ರುಚಿಯಲ್ಲಿ ಹುಳಿಯಾಗಿರುತ್ತೆ. ಓಕೆ, ಆಮೇಲೆ ಲಿಟ್ಮಸ್ ಇಂಡಿಕೇಟರ್, ಲಿಟ್ಮಸ್ ಸೂಚಕ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಇಂಡಿಕೇಟರ್ ಅಂತ ಕರಿತೀವಿ. ಈ ಲಿಟ್ಮಸ್ ಸೂಚಕದಲ್ಲಿ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬಂದರೆ ಅದನ್ನು ಏನಂತ ಕರಿತೀವಿ? ಆಮ್ಲ ಅಂತ ಕರಿತೀವಿ. ಓಕೆ, ಅದನ್ನೇ ನಾವು ಪ್ರತ್ಯಾಮ್ಲ. ಓಕೆ, ಪ್ರತ್ಯಾಮ್ಲ ಅಂದರೆ ಪ್ರತ್ಯಾಮ್ಲ ರುಚಿಯಲ್ಲಿ ಕಹಿಯಾಗಿರುತ್ತೆ. ಓಕೆ, ಅದು ಲಿಟ್ಮಸ್ ಪೇಪರನ್ನು ಇಂಡಿಕೇಟರ್ನ ಯೂಸ್ ಮಾಡಿದ್ರೆ ಅಲ್ಲಿ ಏನು ಬರುತ್ತೆ, ನಮಗೆ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಏನಾದರೂ ಕೊಟ್ಟಂಥ ಸೊಲ್ಯೂಷನ್ನು ದ್ರಾವಣ ಏನಾದರೂ ಬದಲಾದರೆ ಅದನ್ನು ಪ್ರತ್ಯಾಮ್ಲ ಅಂತ ಕರಿತೀವಿ. ಇನ್ನು ಲವಣಗಳು ಅಂದರೆ ಏನು? ಓಕೆ, ಲವಣಗಳನ್ನು ಇಂಗ್ಲೀಷಲ್ಲಿ ಸಾಲ್ಟ್ ಅಂತ ಕರಿತೀವಿ. ಲವಣಗಳು ಈ ಕಡೆ ಹುಳಿನೂ ಇರಲ್ಲ, ಈ ಕಡೆ ಕಹಿನೂ ಇರಲ್ಲ, ಅದು ಮಧ್ಯದಲ್ಲಿರುತ್ತೆ. ನೈದರ್ ಆಸಿಡ್ ನೈದರ್ ಬೇಸ್, ಹಂಗಾಗ್ಬಿಟ್ಟು ಅದನ್ನೇ ಅಂತ ಕರಿತೀವಿ. ಲವಣಗಳಿಗೆ ಯಾವುದೇ ಥರದ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ತೋರ್ಪಡಿಸುವುದಿಲ್ಲ. ಓಕೆ, ಹಾಗಾದರೆ ಈಗ ಆಮ್ಲಕ್ಕೆ ಬಂದ್ಬಿಟ್ಟು ಎಕ್ಸಾಂಪಲ್ಗಳು ಯಾವುವು? ಸುಮ್ಮನೆ ಎಕ್ಸಾಂಪಲ್ಗಳು ಬಂದ್ಬಿಟ್ಟು ನಾವು ಸಿಂಥೆಟಿಕ್ ಬಂದರೆ H2SO4 ಬರುತ್ತೆ. ಓಕೆ, HCl ಬರುತ್ತೆ. ನಮ್ಮ ಮನೆಯಲ್ಲೇ ಆತಪ್ಪ ಅಂದರೆ ನಿಂಬೆಹಣ್ಣು ತಗೊಳ್ರಿ, ಟೊಮಾಟೊ ತಗೊಳ್ರಿ. ಓಕೆ, ಹುಣಸೆ ಹಣ್ಣು ಅಂತ ಕರಿತೀವಿ. ಇವೆಲ್ಲ ಕೂಡ ಏನಪ್ಪ ಅಂದರೆ ಆಮ್ಲಕ್ಕೆ ಉದಾಹರಣೆ. ಅದೇ ನಾವು ಪ್ರತ್ಯಾಮ್ಲ ತಗೊಳ್ರಿ, NaOH ಬರುತ್ತೆ, KOH ಬರುತ್ತೆ, ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಬರುತ್ತೆ, ಇನ್ನು ಮುಂತಾದ ಬರುತ್ತೆ. ನಮ್ಮ ಮನೆಯಲ್ಲೇ ಇರೋಂಥ ಸೋಪ್ ಇರ್ಬೋದು, ನಮ್ಮಲ್ಲಿರೋಂಥ ಸೋಡಿಯಂ ಬೈಕಾರ್ಬೋನೇಟ್ ಇರ್ಬೋದು, ನಮ್ಮ ಮನೆಯಲ್ಲಿರೋಂಥದ್ದು. ಅವೆಲ್ಲ ಕೂಡ ಏನಪ್ಪ ಅಂದರೆ ನಾವು ಬಟ್ಟೆ ಒಗೆಯೋಂಥ ಸೋಪಿನ ಪುಡಿ ಇರುತ್ತಲ್ಲ, ಅವೆಲ್ಲ ಕೂಡ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಆಗ್ತವೆ. ಈ ಲವಣಗಳಂತೂ ನಾವು ನೋಡ್ತಾನೆ ಇರ್ತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಬಳಸಿದಾಗ ನಮಗೆ ಸಿಗೋಂಥ ಬೈ ಪ್ರಾಡಕ್ಟೇ ಲವಣಗಳು ಅಂತ ಕರಿತೀವಿ. ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು. ಇದರಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳು ಬರ್ತವೆ. ಈಗ ನಾನು ಏನಪ್ಪ ಅಂದರೆ ಆಮ್ಲ ಗೊತ್ತಾಯಿತು, ಪ್ರತ್ಯಾಮ್ಲಗಳು ಗೊತ್ತಾಯಿತು, ಲವಣಗಳು ಗೊತ್ತಾಯಿತು. ನೆಕ್ಸ್ಟ್ ಇಂಡಿಕೇಟರ್ಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಓಕೆ, ಇನ್ನು ಸೂಚಕಗಳ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೂಚಕಗಳನ್ನು ಇಂಡಿಕೇಟರ್ಸ್ ಅಂತ ಕರಿತೀವಿ. ನಾವು 2 ಥರ ಇದ್ದಾವೆ, ಒಂದು ನೈಸರ್ಗಿಕ ಸೂಚಕಗಳು, ಒಂದೊಂದು ಕೃತಕ ಸೂಚಕಗಳು ಅಂತ. ನೈಸರ್ಗಿಕ ಸೂಚಕಗಳು ಬಂದು ನಾನು ಎಕ್ಸಾಂಪಲ್ ಬರೆದಿದ್ದೀನಿ. ಅರಿಶಿಣ ಪುಡಿ ಇರ್ಬೋದು, ದಾಸವಾಳ ಇರ್ಬೋದು, ಲಿಟ್ಮಸ್ ಸೊಲ್ಯೂಷನ್ನು, ಕ್ಯಾಬೇಜ್ ಇದನ್ನಿರ್ಬೋದು. ಇದರಲ್ಲೂ ಕೂಡ ನಾವು ಏನಪ್ಪ ಅಂದರೆ ಐಡೆಂಟಿಫೈ ಮಾಡ್ಬೋದು. ಇನ್ನು ಕೃತಕ ಸೂಚಕಗಳಲ್ಲಿ ಪಿನಾಪ್ತಲೀನು, ಮಿಥೈಲ್ ಆರೆಂಜು, ಕ್ರಿಸಾಲ್ ರೆಡ್, ಈ ಥರ ಸಾಕಷ್ಟು ಬರ್ತವೆ. ನಮಗೆ ಇಂಪಾರ್ಟೆಂಟ್ ಇರೋವನ್ನಷ್ಟೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ.
ನೈಸರ್ಗಿಕ ಸೂಚಕಗಳಲ್ಲಿ ಈಗ ಅರಿಶಿಣ ಪುಡಿನೇ ತಗೊಳ್ಳಿ ನೀವು. ಅರಿಶಿಣ ಪುಡಿ ಬಂದ್ಬಿಟ್ಟು ಒಂದು ಬೇಸ್ ಇಂಡಿಕೇಟರ್ ಅಥವಾ ಪ್ರತ್ಯಾಮ್ಲ ಇಂಡಿಕೇಟರ್ ಅಂತ ತಗೊಳ್ತೀವಿ. ನೀವು ಜಸ್ಟ್ ಏನು ಮಾಡಿಯಪ್ಪ ಅಂದರೆ ಅರಿಶಿಣ ಪುಡಿನ ಸ್ವಲ್ಪ ಅರಿಶಿಣ ಪುಡಿ ಯಾವುದಾದ್ರೂ ಒಂದು ನಿಮ್ಮ ಮನೇಲಿರೋಂಥ ಗ್ಲಾಸ್ ಪ್ಲೇಟ್ ಇದ್ದರೆ ಅದ್ರ ಮೇಲೆ ತಗೊಳ್ಳಿ. ಜಸ್ಟ್ ನೀರಲ್ಲಿ ಸ್ವಲ್ಪ ಡಿಸಾಲ್ವ್ ಮಾಡಿ ಅದರಲ್ಲಿ ನೀವು ಒಂದು ಹನಿ ನಿಂಬೆ ರಸ ಹಾಕಿ ಇನ್ನೊಂದು ಹನಿ ನಿಂಬೆ ರಸ ಹಾಕಿ ಚೆಕ್ ಮಾಡಿ ಆ ಅರಿಶಿಣದ ಯೆಲ್ಲೋ ಕಲರ್ ಆಗಿರುತ್ತೆ. ಅದೇ ನೀವು ಒಂದು ಹನಿ ಸೋಪ್ ಪೌಡ್ರು ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಈ ಥರ ಹಾಕಿ ಸೊ ಅದೇನಾಗುತ್ತೆ ರೆಡ್ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ತನ್ನ ಮೂಲ ಬಣ್ಣವನ್ನು ಹಾಗೆ ಉಳಿಸ್ಕೊಂಡಿದ್ರೆ ಅದನ್ನು ನೈಸರ್ಗಿಕ ಸೂಚಕಗಳಲ್ಲಿ ಅರಿಶಿಣ ಪುಡಿ ಸೇಮ್ ಅರಿಶಿಣ ಪುಡಿ ಯಾವುದೇ ಥರ ಕಲರ್ನ ಚೇಂಜ್ ಮಾಡಿಲ್ಲಪ್ಪ ಅಂದರೆ ಅದು ಕೊಟ್ಟಂಥ ಸೊಲ್ಯೂಷನ್ ಏನಿರುತ್ತೆ ಆಮ್ಲ ಇರ್ತಂತೆ ನಾವು ತಿಳ್ಕೊಬೇಕು. ಅದೇ ಬೇಸ್ ಬಂದಾಗ ರೆಡ್ ಆಗ್ತಾ ಹೋಗುತ್ತೆ. ಸೊ ವಿ ಈಸಿಲಿ ಐಡೆಂಟಿಫೈ ದಟ್ ಗಿವನ್ ಸೊಲ್ಯೂಷನ್ ಈಸ್ ಬೇಸ್ ಅಂತ ನಾವು ಹೇಳ್ಕೊಬೋದು. ಇನ್ನೊಂದು ದಾಸವಾಳ ಎಲೆ ಇರ್ಬೋದು, ಲಿಟ್ಮಸ್ ಪೇಪರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು. ಸೊ ನಾವು ಯೂಸ್ ಮಾಡಿಬಿಟ್ಟು ರಬ್ ಮಾಡಿದರೆ ಪೇಪರಿಗೆ ರಬ್ ಮಾಡಿದರೆ ಲಿಟ್ಮಸ್ ಪೇಪರಲ್ಲಿ ಹೇಳಿದ್ದೀನಿ ರಬ್ ಮಾಡಿದ್ರೆ ಕಲರ್ಗಳು ಚೇಂಜ್ ಆಗ್ತಾ ಹೋಗ್ತಾವೆ. ಅಲ್ಲಿ ಕೂಡ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಸೊ ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇನ್ನು ಫಿನಾಪ್ತಲಿನ್ ತಗೊಳ್ಳಿ, ಇನ್ನು ನಾವು ಕೃತಕವಾಗಿ ತಯಾರು ಮಾಡೋದು. ಇದು ಕೂಡ ಬೇಸ್ ಇಂಡಿಕೇಟರ್. ಓಕೆ, ಬೇಸ್ ಇಂಡಿಕೇಟರ್. ಈಗ ನೀವು ಇದನ್ನು ಎಸಿಡ್ ಹಾಕಿದರೆ ಯಾವುದೇ ಬಣ್ಣ ಬರಲ್ಲ. ಅದೇ ಬೇಸ್ ಹಾಕಿ ನೋಡಿ ಪಿಂಕ್ ಕಲರ್ ಬರುತ್ತೆ. ಯಾವಾಗ ಪಿಂಕ್ ಕಲರ್ ಬಂತಪ್ಪ ಅಂದರೆ ಕೊಟ್ಟಂಥ ಸೊಲ್ಯೂಷನ್ನು ಅದು ಬೇಸ್ ಆಗಿರುತ್ತೆ ಅಂತಂದು ನಾವು ಹೇಳ್ಬೋದು. ಇನ್ನು ಮಿಥೈಲ್ ಆರೆಂಜಲ್ಲಿ ಅಸಿಡ್ ಕೊಡ್ರಿ ರೆಡ್ ಕಲರ್ ಬರುತ್ತೆ. ಅದೇ ನೀವು ಬೇಸ್ ಕೊಡ್ರಿ ಯೆಲ್ಲೋ ಕಲರ್ ಬರುತ್ತೆ. ಓಕೆ, ಈ ಥರ ಕಲರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ಕ್ರಿಸಲ್ ರೆಡ್ ಕೂಡ ತನ್ನ ಬಣ್ಣನ ರೆಡ್ಡಿಂದ ಅದೇನಾಗುತ್ತೆ ಯೆಲ್ಲೋ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ನಮ್ಮ ಉಸಿರಲ್ಲಿರೋಂಥ ಕಾರ್ಬನ್ ಡೈಆಕ್ಸೈಡನ್ನು ಐಡೆಂಟಿಫೈ ಮಾಡೋಕ್ಕೆ ಬಳಸ್ತೀವಿ. ಬಟ್ ಅದು ಕೂಡ ಒನ್ ಆಫ್ ದಿ ಇಂಡಿಕೇಟರೇ. ಸೊ ನಾವು ಈ ಮಿಥೈಲ್ ಆರೆಂಜಲ್ಲಿ ಈ ಥರ ನಾವು ಕೊಟ್ಟಂಥದ್ದು ಎರಡನ್ನೂ ಕೂಡ ಏನಾಗುತ್ತೆ ಐಡೆಂಟಿಫೈ ಮಾಡುತ್ತೆ. ಈಗ ಇದನ್ನ ಮಿಥೈಲ್ ಆರೆಂಜನ್ನ ಏನು ಕರಿತೀವಿ ನಾವು ಆ್ಯಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರಿತೀವಿ. ಆ್ಯಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರಿತೀವಿ. ಓಕೆ, ಮತ್ತು ಇನ್ಯಾವ ಥರ ಇಂಡಿಕೇಟರ್ ಇದೆ ಅಂದರೆ ಇನ್ನೊಂದು ಯೂನಿವರ್ಸಲ್ ಇಂಡಿಕೇಟರ್ ಇದೆ. ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ನೀವು ಎಲ್ಲ ಥರದ್ದನ್ನು ಡಿಪೆಂಡ್ ಆನ್ ಪಿ ಎಚ್ ಮೇಲೆ, ಆ ಆಮ್ಲ ಮತ್ತು ಪಥ್ಯಾಮ್ಲಗಳ ಒಂದು ಕಾನ್ಸಂಟ್ರೇಷನ್ ಮೇಲೆ ನಾವೇನು ಮಾಡ್ಬೋದು ಕಲರ್ಗಳು ಚೇಂಜ್ ಮಾಡ್ತಾ ಹೋಗುತ್ತೆ. ಆ ಸೊಲ್ಯೂಷನ್ನು 1 to 14 ಒಂದು ಸ್ಕೇಲಲ್ಲಿ ನಾನು ಮುಂದೆ ಹೇಳ್ತೀನಿ. ಅದರಲ್ಲಿ 7 ಬಂದು ನ್ಯೂಟ್ರಲ್ ಇರುತ್ತೆ, 7 ಬಿಲೋ ಬಂದರೆ ಆ್ಯಸಿಡ್, 7 ಆಫ್ಟರ್ ಬಂದರೆ 14. ಆ ರೇಂಜಲ್ಲಿ ಬಂದಾಗ ಯೂನಿವರ್ಸಲ್ ಇಂಡಿಕೇಟರ್ ಯೂಸ್ ಮಾಡಿಬಿಟ್ಟು ಗಿವನ್ ಸೊಲ್ಯೂಷನ್ನ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಸೊ ಇಂಡಿಕೇಟ್ರಲ್ಲಿ ಈ ಥರ ಏನಪ್ಪ ಅಂದರೆ ನಮಗೆ 2 ಥರ ಇಂಡಿಕೇಟರ್ ಬರುತ್ತೆ. ಇನ್ನು ನಾವೇನಪ್ಪ ಅಂದರೆ ಇತ್ತೀಚಿನ ಮಾಡರ್ನಲ್ಲಿ ಏನಪ್ಪ ಅಂದರೆ ಎಲೆಕ್ಟ್ರೋಡ್ ಬಳಸ್ತೀವಿ. ಎಲೆಕ್ಟ್ರೋಡ್ ಬಳಸಿ ಕೂಡ ನಾವು ಏನು ಮಾಡ್ಬೋದು ಕೊಟ್ಟಂಥ ಸೊಲ್ಯೂಷನ್ನ ಕಂಡುಹಿಡಿಬೋದು ನಮ್ಮ ಆಮ್ಲ ಮತ್ತು ಪಥ್ಯಾಮ್ಲಗಳನ್ನು. ಇನ್ನೊಂದು ಪಿ ಎಚ್ ಪೇಪರ್ ಅಂತ ಕರಿತೀವಿ, ಸ್ಕೇಲ್ ಅಂತ ಕರಿತೀವಿ. ಪಿ ಎಚ್ ಪೇಪರ್ಗಳನ್ನು ಕೂಡ ನಾವು ಬಳಸಿಬಿಟ್ಟು ಕಂಡುಹಿಡಿಬೋದು. ಆಮೇಲೆ ಇನ್ನೊಂದು ಬರುತ್ತೆ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ, ಗ್ರಹಣ ಸೂಚಕಗಳಂತ ಕರಿತೀವಿ. ಈ ಗ್ರಹಣ ಸೂಚಕಗಳು ಸ್ಮೆಲ್ ಮೇಲೆ ನಾವು ಏನಪ್ಪ ಅಂದರೆ ಒಂದಿಷ್ಟು ವಸ್ತುಗಳನ್ನು ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್ ಬಂದ್ಬಿಟ್ಟು ಸೊ ನಾವೊಂದಿಷ್ಟು ಆನಿಯನ್ ಉಳ್ಳಾಗಡ್ಡಿ ಅಂತೀವಲ್ಲ, ಆ ಉಳ್ಳಾಗಡ್ಡಿ ಪೀಸ್ ಪ್ಲಸ್ ಒಂದಿಷ್ಟು ನಮ್ಮದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿರೋಂಥ ಬಟ್ಟೆಗಳನ್ನು ವಾಶ್ ಮಾಡಿರೋಂಥ ಕ್ಲೀನ್ ಬಟ್ಟೆ ತುಂಡುಗಳನ್ನು ಹಾಕಿ ಒಂದು ದಿನ ಬಿಡಿ. ನೀವು ಬಿಟ್ಟು ನೆಕ್ಸ್ಟ್ ದಿನ 24 ತಾಸು ಆದಮೇಲೆ ಅದನ್ನು ತೆಗೆದುಬಿಟ್ಟು ಅದ್ರ ಮೇಲೆ ಆಸಿಡ್ ಅಪ್ಲೈ ಮಾಡಿ ಬೇಸ್ ಅಪ್ಲೈ ಮಾಡಿ, ಆಸಿಡಲ್ಲಿ H2SO4 ಬೇಸನ್ನು ಹಾಕಿ ಆಮೇಲೆ ಸ್ವಲ್ಪ H2SO4 ಆಸಿಡ್ ಹಾಕಿ, ಆಮೇಲೆ ಇನ್ನೊಂದು ಬಂದ್ಬಿಟ್ಟು NaOH ಹಾಕಿ. ನೀವು ಆಸಿಡ್ ಹಾಕಿದಾಗ ಆ ಸ್ಮೆಲ್ ಆಗೇ ಇರುತ್ತೆ, ಸಲ್ಫರ್ ಕಲರ್ ಸ್ಮೆಲ್ ನೋಡಿರ್ತೀರ ನೀವು. ಅದೇ ನೀವು ಬೇಸ್ ಹಾಕಿ ಏನಾಗುತ್ತೆ ಕಂಪ್ಲೀಟಾಗಿ ಡಿಸಪಿಯರ್ ಆಗ್ತಾ ಹೋಗುತ್ತೆ ಸ್ಮೆಲ್. ಇನ್ನೊಂದು ಬರುತ್ತೆ ವೆನಿಲ್ಲಾ ಬರುತ್ತೆ, ವೆನಿಲ್ಲಾ ಆಯಿಲ್ ಅಂತ ಬರುತ್ತೆ, ಸ್ಮೆಲ್ ಅಂತ ತೊಗೊತೀವಿ. ಅದನ್ನು ಕೂಡ ನಾವೇನಪ್ಪ ಅಂದರೆ ವೆನಿಲ್ಲದ ಕುಳು ಕೂಡ ಏನಪ್ಪ ಅಂದರೆ ನಾವು ಸ್ಮೆಲ್ ಮುಖಾಂತರ ಇದು ಮಾಡ್ತೀವಿ. ಅದನ್ನು ನಾವು ಗ್ರಹಣ ಸೂಚಕಗಳು ಅಥವಾ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇದು ವೆನಿಲ್ಲಾ ಕೂಡ ಬೇಸ್ ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ಈ ಥರ ನಾವು ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಆಗಿ ಈ ಥರ ಸೂಚಕಗಳನ್ನು ಬಳಸ್ಬೋದು.
ಸೊ ಸೂಚಕಗಳು ಅಂದರೆ ಏನು ಇನ್ ಜನರಲ್ ಆಗಿ ಅಂತಪ್ಪ ಅಂದರೆ, ಕೊಟ್ಟಂಥ ಒಂದು ದ್ರಾವಣ ಅದು ನಮ್ಗೆ ಗೊತ್ತಿರಲ್ಲ, ಅದು ಆ್ಯಸಿಡ್ ಇದೇನೋ ಬೇಸ್ ಇದೇನೋ ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಬಳಸೋಂಥ ಒಂದು ವಸ್ತುವನ್ನೇ ನಾವೇನಪ್ಪ ಅಂದರೆ ಸೂಚಕಗಳು ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಭಾಳ ಈಸಿಯಾಗಿ ಹೇಳ್ಬೋದು ಅಂದರೆ, ಇಂಡಿಕೇಟರ್ಸ್ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಗಿವನ್ ಸೊಲ್ಯೂಷನ್ ಈಸ್ ವೆದರ್ ಆಸಿಡ್ ಆರ್ ಬೇಸ್. ಓಕೆ, ಈ ಥರ ನಾವೇನಪ್ಪ ಅಂದರೆ ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಸೂಚಕಗಳನ್ನು ಬಳಸ್ತಾ ಹೋಗ್ತೀವಿ.